ನೋಡಿ ನನ್ನ ಬಟ್ಟೆ ಮೇಲೆಲ್ಲ ಬೀಳ್ತಾ ಇದೆ ಸ್ನೋ. ಇದೆಲ್ಲ ಇವಾಗ ಬಿದ್ದಿರೋದು ನೋಡಿ, ಮತ್ತೆ ಕವರ್ ಆಗುತ್ತೆ ಇವಾಗ. ನಾಯಿ ಮೇಲೆ ಸ್ನೋ ಬಿದ್ದುಬಿಟ್ಟಿದೆ. ಇದರ ಕೆಲ ಕಿತ್ನಾ ಬಸ್ಸಸ್ है? एक ही बस है. ಸೊ ಹೆವಿ ಸ್ನೋಫಾಲ್ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ. ಸ್ಪೆಕ್ಸ್ ಹಾಕೊಳ್ಳೋಕ್ಕೂ ಆಗ್ತಿಲ್ಲ, ನೋಡೋಣ. ಸೊ ನೋಡಿ ನನ್ನ ಗಾಡಿ ಇಲ್ಲೇ ನಿಲ್ಸಿದ್ದೀನಿ. ಸೊ ಇಲ್ಲೇ ರೂಮ್ ಮಾಡಿದ್ದು ಮೇಲೆ. ಅಲ್ಲಿ ಮೇಲೇನು ಕಾಣಿಸೋದೇ ಇಲ್ಲ. ಬನ್ನಿ ಪೂರ್ತಿ ಹೋಗಿ ನೋಡ್ಕೊಂಬರೋಣ ಹತ್ತಿರ ಹೋಗಿ. ಸೊ ಇವಾಗ ಕಾಜಾದಿಂದ ವ್ಯೂ ತೋರಿಸ್ತಿದ್ದೀನಿ ನೋಡಿ, ಬೆಳಗ್ಗೆ 7 ಗಂಟೆ. ಕಾಜಾದಲ್ಲಿ ಸ್ನೋಫಾಲ್ ಆಗ್ತಿದೆ ನೋಡಿ. ನೋಡಿ ಇಲ್ಲಿ ಬೀಳ್ತಿದೆ, ಕಾರ್ ಮೇಲೆ ನೀಟಾಗಿ ಕಾಣಿಸುತ್ತೆ ಬೀಳ್ತಾ ಇರೋದು ನೋಡಿ. ಇವಾಗ ಕ್ಲೀನ್ ಮಾಡ್ತೀನಿ ನೋಡಿ. ಇದೆಲ್ಲ ಇವಾಗ ಬಿದ್ದಿರೋದು ನೋಡಿ, ಮತ್ತೆ ಕವರ್ ಆಗುತ್ತೆ ಇವಾಗ. ನೋಡಿ ಇಲ್ಲೆಲ್ಲ ಬೀಳ್ತಾ ಇದೆ ಸ್ನೋ. ನಾಯಿ ಮೇಲೆ ಸ್ನೋ ಬಿದ್ದುಬಿಟ್ಟಿದೆ ನೋಡಿ. ನೋಡಿ ನನ್ನ ಬಟ್ಟೆ ಮೇಲೆಲ್ಲ ಬೀಳ್ತಾ ಇದೆ ಸ್ನೋ. ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಇವಾಗ. ಸೊ ನೋಡಿ ಇಲ್ಲಿ ಕಾಜಾದಲ್ಲಿ 4x4 ವೆಹಿಕಲ್ಸ್, ಆಫ್ ರೋಡಿಂಗ್ ವೆಹಿಕಲ್ಸು ಫುಲ್ಲು ಗ್ರೂಪಲ್ಲಿ ಬಂದಿದ್ದಾರೆ. ಸೊ ಇವೆಲ್ಲ ಕೇರಳ ವೆಹಿಕಲ್ಸು, ಇವರೆಲ್ಲ ಕೇರಳದಿಂದ ಬಂದಿದ್ದಾರೆ. ಸೊ ಇವರೆಲ್ಲ ಈ ಸಲ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದಾರೆ. ಬ್ರೋ ಹೌ ಮೆನಿ vehicles are coming? 84 vehicles. Total 84 vehicles. Okay. So your group from Kerala? Yeah, we from Kerala. And all India there are vehicles. From Gujarat. And from here Himachal. Only 4x4? Only 4x4. Off-roading vehicles. ನೋಡಿ ಇದು ಕಾಜಾದ ಬಸ್ ಸ್ಟ್ಯಾಂಡು. ಒಂದೇ ಒಂದು ಬಸ್ ನಿಂತಿದೆ. इधर के लिए कितना बस है भैया? इधर के लिए कितना बसेस है? एक ही बस है. और टाइमिंग्स क्या है अभी? और आने के लिए 9 AM हाँ 9 AM PO से गोंग PO हाँ 9 AM ಒಂದೇ ಬಸ್ ಅಂತ ನೋಡಿ. एक ही बस है इधर के लिए? एक ही बस चलता है, एक ही चलता है. हाँ किधर तक चलता है? रिकोंग पियो. वो कल्पा है ना उधर, कल्पा तक. हाँ उधर से आप अलग बस. आप किधर जा रहे? ठीक है. ನೋಡಿ ನಾಯಿ ಇನ್ನು ಹತ್ರ ಏನಿಲ್ಲ ಕುछ नहीं. ಈ ಕಾಲ ಜಾಸ್ತಿ ದೊಡ್ಡದಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಮುಗಿಯುತ್ತೆ, ಅದೇ ಎಂಡು. ಆಮೇಲೆ ಇಲ್ಲೊಂದು ಸ್ವಲ್ಪ ರೂಮ್ಸ್ಗಳಿದೆ, ಹೋಟೆಲ್ಸ್ಗಳಿದೆ. ಸೊ ನೋಡಿ ಇದು ಕಿಚನ್ನು, ನಾನು ಉಳ್ಕೊಂಡಿರೋ ಹೋಟೆಲ್ದು ಕಿಚನ್ ಇದು. ಅಂದಾಜು जा सकते देख सकते ನೋಡಿ ಇದು ಕಿಚನ್ನು. ಅಂದರೆ ಜಾಸ್ತಿ ಗಾಳಿ ಬರದೇ ಇರೋ ಥರ ಹೊರಗಡೆಯಿಂದ ಪ್ಯಾಕ್ ಮಾಡಿಬಿಡ್ತಾರೆ. ಯಾಕಂದರೆ ಇಲ್ಲಿ ಅಂದರೆ ಬೆಂಕಿ ಉರಿಯೋದು ಕಷ್ಟ ಇಲ್ಲಿ ಥಂಡಿಗೆ. ಸೊ ಬೇಯಲ್ಲ ಬೇಗ ಏನಾದರೂ ಇಟ್ಟರೆ. ಸೊ ಹಂಗಾಗಿ ಎಲ್ಲ ಕವರ್ ಮಾಡಿಬಿಡ್ತಾರೆ. ಮತ್ತು ನೋಡಿ ಕಿಚನ್ಗೂ ಡೋರ್ ಇಟ್ಟಿದ್ದಾರೆ, ಅಲ್ಲಿಂದ ಏನೂ ಬರಬಾರ್ದು ಅಂತ ಗಾಳಿ. ಸೊ ನೋಡಿ ಇದೇ ನಾನು ಹೇಳಿದ್ದು ಬೂಕ್ರಿ ಅಂತ. ಇಲ್ಲಿ ಬೆಂಕಿ ಹಚ್ಚಿದ್ರೆ ಈ ಲೊಕೇಶನಲ್ಲಿ ಯಾವ್ಯಾವ ರೂಮು ಇದೆ, ಸೊ ಎಲ್ಲ ರೂಮ್ಗೂ ಈ ಪೈಪ್ ಹಾದೋಗಿರುತ್ತೆ. ಸೊ ಎಲ್ಲ ರೂಮಲ್ಲೂ ಬೆಚ್ಚಗಿರುತ್ತೆ. इसका नाम क्या बोल रहे भाई आप? बुखरी बुखारी. इधर तंदूर बोलता है, स्पीटी भाषा में चत्तर. ठीक है. ಸೊ ಕೆಳಗಡೆಯಿಂದ ಮೇಲ್ವರೆಗೂ ಈ ಒಂದು ಜಾಗದಲ್ಲಿ ಯಾವ್ಯಾವ ರೂಮ್ ಇದೆ, ಸೊ ಎಲ್ಲ ರೂಮ್ನು ಮೇಲೆ ಹಾದೋಗಿರುತ್ತೆ. ಸೊ ನಮಗೆ ಹೀಟರ್ದು ಅವಶ್ಯಕತೆ ಇರಲ್ಲ. ನೀರು ಬಿಸಿ ಮಾಡೋಕ್ಕೆ ಅಥವಾ ಟೀ ಬಿಸಿ ಇಡೋಕ್ಕೆ, ಇನ್ನೇನಾದರೂ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ.
ಸೊ ಇವಾಗ ಕಾಜಾಯಿಂದ ಚಿಚ್ಚಮ್ ಕಡೆ ಹೊಡ್ತಾ ಇದ್ದೀನಿ. ಸೊ ಫುಲ್ಲು ಸ್ನೋಫಾಲ್ ಆಗ್ತಾಯಿದೆ. ಸೊ ನೋಡಿ ಗಾಡಿ ಮೇಲೆಲ್ಲ ಸ್ನೋಫಾಲ್ ಆಗಿಬಿಟ್ಟಿದೆ. ಇಲ್ಲೂ ಅಷ್ಟೇ. ಸೊ ಇವಾಗ ಮುಂದೆ ಕಷ್ಟ ಇರುತ್ತೆ ಅಂತ ಹೇಳ್ತಿದ್ದಾರೆ. ಚೈನ್ ಇಟ್ಕೊಂಡಿದ್ದೀನಿ, ಇನ್ ಕೇಸ್ ಏನಾದರೂ ಚೈನ್ ಹಾಕಬೇಕಾದ ಪರಿಸ್ಥಿತಿ ಬಂದರೆ ಹಾಕೋಣ. ಸೊ ಬನ್ನಿ ಹೊಡೋಣ ಇವಾಗ ಕಾಜಾಯಿಂದ. ಸೊ ಹೆವಿ ಸ್ನೋಫಾಲ್ ಆಗ್ತಾಯಿದೆ, ನೋಡೋಣ ಏನಾಗುತ್ತೆ. ಜಾಸ್ತಿ ಆಯ್ತಾ ಗುರು. ಸ್ಪೆಕ್ಸ್ ಹಾಕೊಳ್ಳೋಕ್ಕೂ ಆಗ್ತಿಲ್ಲ, ನೋಡೋಣ.